ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದು ನೋಟಿಫಿಕೇಷನ್ ವೀಡಿಯೋ ಬಂದು ತಲುಪುತ್ತೆ. ಬನ್ನಿ, ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಬೆಂಗಳೂರಲ್ಲಿರೋರು ಯಾರು ಕೂಡ ಮಿಸ್ ಮಾಡಬಾರ್ದು. ಮಂತ್ರಾಲಯಕ್ಕೆ ಯಾರು ಹೋಗೋಕ್ಕಾಗಿಲ್ಲ, ಇಲ್ಲಿರೋ ಮಂತ್ರಾಲಯ ನಾನು ತೋರಿಸೋದು ರಾಘವೇಂದ್ರ ದೇವಸ್ಥಾನನ ನೀವು ಬಂದು ವಿಸಿಟ್ ಮಾಡಿ. ತುಂಬ ಚೆನ್ನಾಗಿದೆ. ಮಂತ್ರಾಲಯ ಹೇಗಿದೆ ಹಾಗೆ ಕೂಡ ಇಲ್ಲೂ ಕೂಡ ಇದೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಹಾಗೆ ಮನೇಲೂ ಕೂಡ ಪೂಜೆ ಎಲ್ಲ ಮುಗಿಸಿ ಹೊರಟಿದೆ. ಆ ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ಆ್ಯಡ್ ಮಾಡಿದೆ. ಮನೇಲೂ ಕ್ಲೀನಾಗಿ ಪೂಜೆ ಮಾಡಿ ಸ್ವಲ್ಪ ಹೊತ್ತಿದ್ದು ಈವ್ನಿಂಗ್ ಪೂಜೆ ಮಾಡಿ ಹೋಗ್ತಾಯಿದ್ದೀನಿ. 4:30 ಆಗಿತ್ತು ನಾನು ಹೊರಡೋ ಅಷ್ಟೊತ್ತಿಗೆ. ಹಾಗೆ ಆಟೋ ಕೂಡ ಸಿಕ್ತು ಬೇಗನೆ. ಹಾಗೆ ಇಲ್ಲಿ ಬಾಬಾ ದೇವಸ್ಥಾನ ಕುಡಿದು ಸಾಯಿಬಾಬಾ ದೇವಸ್ಥಾನ ಆದಮೇಲೆ ಇಲ್ಲಿ ರಾಘವೇಂದ್ರ ಮಠ ಸಿಗೋದು. ಅದು ಕೂಡ ಒಂದು ದಿವಸ ಹೋಗಿ ವಿಡಿಯೋನ ಮಾಡ್ತೀನಿ. ತುಂಬ ಚೇಂಜ್ ಆಗಿದೆ. ನಾನು ನೋಡಿರೋದಕ್ಕೂ ಒಂದು 3 ಇಯರ್ಸ್ ಆಯಿತು ನಾನು ರಾಘವೇಂದ್ರ ದೇವಸ್ಥಾನಕ್ಕೆ ಬಂದು. ಇವತ್ತು ನನ್ನ ರಾಯರು ಕರೆಸ್ಕೊಂಡಿದ್ದೆ ವಿಡಿಯೋ ಮಾಡೋಕ್ಕೆ. ತುಂಬ ದಿವಸನೇ ಅನ್ಕೊತಾ ಇದ್ದೆ ವಿಡಿಯೋ ಮಾಡಬೇಕು ಅಂತೇಳಿ. ವಿಡಿಯೋ ಮಾಡೋಕ್ಕೆ ಬಿಡ್ತಾರಾ ಅಂತ ಎಲ್ಲ ಅನ್ಕೊತಾ ಇದ್ದೆ. ಸೊ ಇದಕ್ಕೆ ಎಲ್ಲಿರೋದು ಅಂತ ಹೇಳಿದ್ರೆ, ಇದನ್ನು ಕಂಸಂದ್ರ ಮಾಧವರ ಸೈಡ್ ಬರೋದು. ಇದ್ರ ಲೊಕೇಶನನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕಾಮಧೇನು ಕ್ಷೇತ್ರ ಇನ್ ಬೆಂಗಳೂರು ಅಂತ ಹಾಕಿದ್ರೆ ಸಿಕ್ಬಿಡುತ್ತೆ ನಿಮಗೆ ಲೊಕೇಶನ್ನು. ಇದನ್ನು ಕಾಮಧೇನು ಕ್ಷೇತ್ರ ಅಂತ ಕರೀತಾರೆ. ಆದಷ್ಟು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಇವತ್ತು ಹೋಗಿದ್ದಕ್ಕೆ ನಾನು ವೀಡಿಯೋ ಮಾಡೋಕ್ಕೆ ಆಗಿದ್ದು. ನಾನು ಥರ್ಸ್ಡೇ ಗುರುವಾರ ಟೈಮಲ್ಲಿ ಹೋಗಿದ್ರೆ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೂ ಆಗ್ತಾಯಿರಲಿಲ್ಲ. ಅಷ್ಟು ವೀಡಿಯೋ ಕಂಪ್ಲೀಟಾಗಿ ನಾನು ಡೀಟೇಲ್ ಕೊಡೋಕ್ಕಾಗ್ತಾಯಿರಲಿಲ್ಲ. ಸೊ ನಾನು ಕರೆಕ್ಟಾಗಿ ಹೋಗಿದ್ದೀನಿ. 1 ಅವರ್ 2 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಕೊಬಂದೆ. ಹೋದರೆ ಬರೋಕ್ಕೆ ಮನಸ್ಸು ಬರೋಲ್ಲ. ಅಷ್ಟು ನೆಮ್ಮದಿ, ಶಾಂತಿ ಎಲ್ಲ ಚೆನ್ನಾಗಿತ್ತು. ಒಳ್ಳೆ ಪಾಸಿಟಿವ್ ವೈಬ್ಸ್ ಇತ್ತು. ನೋಡಿ, ಕಾಮಧೇನು ಕ್ಷೇತ್ರ ಅಂತಲೇ ಇದೆ. ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ. 2 ವೀಲರ್ಸು, ಕಾರ್ಸು ಎಲ್ಲ ಪಾರ್ಕ್ ಮಾಡ್ಬೋದು. ಸುತ್ತ ಜಾಗ ಇದೆ ನೋಡಿ. ಫುಲ್ಲು ಗ್ರೀನರಿ. ಮುಂಚೆ ಎಲ್ಲ ಇರಲಿಲ್ಲ ಈ ಥರ ಎಲ್ಲ. ಫುಲ್ಲು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಗ್ರಿಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ನನಗೆ ತುಂಬ ಇಷ್ಟ ಆಗೋಯಿತು. ಇಲ್ಲಿ ಹಾಗೆ ಸ್ಲಿಪ್ಪರ್ನ ಈಚೆ ಬಿಟ್ಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಲಿತ್ತು, ಅದಕ್ಕೆ ಸ್ವಲ್ಪ ಬ್ರೈಟ್ನೆಸ್ನ ಆನ್ ಮಾಡಿ ಕ್ಲೀನಾಗಿ ಬರ್ತೈತೆ ಅಂತಲೇ ಗೊತ್ತಾಗ್ತಾಯಿಲ್ಲ ವೀಡಿಯೋ. ಆದಷ್ಟು ಕ್ಲೀನಾಗಿ ವೀಡಿಯೋನ ತೊಗೊಳಕ್ಕೆ ಟ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ದೇವಸ್ಥಾನದ ಒಳಗಡೆ ಹೋಗೋ ಮುಂಚೆ ಕಾಲು ಕೈ ಎಲ್ಲ ತೊಳ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀರಿ. ಇಲ್ಲೇ ಕಾಲು ಕೈ ಎಲ್ಲ ತೊಳ್ಕೊಂಡು ಇವಾಗ ದೇವಸ್ಥಾನದ ಒಳಗಡೆ ಎಂಟ್ರಿ ಮಾಡ್ತಾಯಿದ್ದೀರಿ. ಹಾಗೆ ವಾಯ್ಸ್ ಓವರ್ ಅಲ್ಲೇ ಕೊಡ್ಬೋದಿತ್ತು, ಯಾಕಂದರೆ ಅಲ್ಲೆಲ್ಲ ಸಾಂಗ್ಸ್ ಹಾಕಿದ್ರು ಅಂತೇಳಿ ಹಾಗೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇವಾಗ ರಾಯರ ಮಠಕ್ಕೆ ಕಾಲಿಕ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ದೀಪ ಕೂಡ ಹಚ್ಬೋದು. ಇಲ್ಲಿ ದೀಪ ಎಷ್ಟೆಷ್ಟು ರೂಪಾಯಿನೂ ಕೂಡ ಅಂತೇಳಿ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲಿ ಗುರುವಾರದೊತ್ತು ಭಾನುವಾರದೊತ್ತು ಅಷ್ಟೇ ಅಂತ ದೀಪ ಹಚ್ಚೋಕ್ಕಿರೋದು. ಮಿಕ್ಕಿದ ಟೈಮಲ್ಲೆಲ್ಲ ಇರೋಲ್ಲ. ಭಾನುವಾರದೊತ್ತು ತುಂಬ ಚೆನ್ನಾಗಿರುತ್ತೆ. ಗುರುವಾರ ಭಾನುವಾರ ತುಂಬ ಚೆನ್ನಾಗಿರುತ್ತೆ. ಸುತ್ತಮುತ್ತ ಎಲ್ಲ ಹೆಂಗಿದೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಇದರ ಟೈಮಲ್ಲಿ ಅರ್ಚಕರು ಕೂಡ ಇನ್ನೂ ಬಂದಿರಲಿಲ್ಲ. ಸೊ ಅದಕ್ಕೆ ನನಗೆ ವೀಡಿಯೋ ಮಾಡೋಕ್ಕೆ ಕ್ಯಾಪ್ಚರ್ ಆಗಿದ್ದು. ಆ ಕಡೆ ತಿರ್ಕೊಂಡಿದ್ರು ಅರ್ಚಕರು. ಸೊ ನನಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಯಾರೂ ವೀಡಿಯೋ ಅಷ್ಟು ಮಾಡೋಕ್ಕೆ ಟ್ರೈ ಮಾಡಿಲ್ಲ. ನಾನಂತೂ ನೆಮ್ಮದಿಯಾಗಿ ನಿಂತ್ಕೊಂಡು ನಿಮಗೂ ಕೂಡ ರಾಯರನ್ನ ದರ್ಶನ ಮಾಡಿಸಿದ್ದೀನಿ. ನೋಡ್ಕೊಳ್ಳಿ, ಝೂಮ್ ಮಾಡಿ ತೋರಿಸಿದ್ದೀನಿ ರಾಯರು ಹೆಂಗಿದೆ ನೋಡಿ. ಇದೇ ಮೂಲ ಸ್ಥಾನ ರಾಯರದು. ಮುಂಚೆ ಬರೀ ಇದು ಗುಡಿ ಮಾತ್ರ ಇತ್ತು, ಗ್ರಿಲ್ಲೆಲ್ಲ ಇರಲಿಲ್ಲ. ಇವಾಗ ಸುತ್ತ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ. ಇದು ನೋಡಿ, ಇದು ಇನ್ನೂ ಒಂದು ರಾಯರದು ಸ್ಥಳ ಅಂತಲೇ ಹೇಳ್ಬೋದು. ಒಳಗಡೆ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ. ಬೃಂದಾವನ ಒಳಗಡೆ ಇದೆ, ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ, ಅದು ಎಲ್ಲನೂ ನೋಡ್ಬೋದು. ಸೇಮ್ ಮಂತ್ರಾಲಯಲ್ಲಿ ಹೆಂಗಿದೆಯೋ ಅದೇ ಥರ ಫೀಲ್ ಕೊಡುತ್ತೆ. ನೀವು ಬೆಂಗಳೂರಲ್ಲಿರೋರು ಯಾರೂ ಕೂಡ ಮಿಸ್ ಮಾಡಬಾರ್ದು. ಲೊಕೇಶನ್ಸ್ ಎಲ್ಲ, ಅಡ್ರೆಸ್ ಎಲ್ಲ ಹಾಕಿರ್ತೀನಿ. ಪ್ಲೀಸ್ ಬಂದು ಎಲ್ಲರೂ ಒಂದು ಸತಿ ವಿಸಿಟ್ ಮಾಡಿ. ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ರೆಡಿ ಯಾರಾದರೂ ಬಂದಿದ್ದರೆ ಹೇಳಿ, ಸಿಸ್ಟರ್ ಬಂದಿದ್ದೆ ನಾನು ಕೂಡ, ನನಗೂ ಗೊತ್ತು ಇವತ್ತು ದೇವಸ್ಥಾನ ಅಂತ ಹೇಳಿ. ತುಂಬ ಕಂಪ್ಲೀಟಾಗಿ ವೀಡಿಯೋ ಮಾಡಿಕೊಂಡೆ ನಾನು. ನನಗೊಂದು ತುಂಬ ಖುಷಿ ಆಯಿತು. ಒಳಗಡೆ ಎಂಟ್ರಿ ಮಾಡ್ತಾಯಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅದಾಗಿರ್ಬೋದು, ಅದು ಫುಲ್ಲು ಸೇಮ್ ಮಂತ್ರಾಲಯಲ್ಲಿ ಹೆಂಗಿದೆಯೋ ಹಂಗೆ ಇದೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಇದನ್ನು ವೀಡಿಯೋ ಮಾಡೋಂಗಿಲ್ಲ, ಯಾರೂ ಇರಲಿಲ್ಲ ನೋಡಿ. ನಾನು ಒಬ್ಬಳೇ ಇದ್ದೆ. ಇನ್ನು ಅವಾಗ ತಾನೇ ಜನಗಳು ಒಂದು ಸ್ವಲ್ಪ ಜನ ಇದ್ದರು. ಒಂದು 10 ಮೆಂಬರ್ಸು 15 ಮೆಂಬರ್ಸ್ ಏನೋ ಇದ್ದರು ಅಷ್ಟೇ. ಯಾರೂ ಜನ ಏನಿರಲಿಲ್ಲ. ಆವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು ಈವ್ನಿಂಗ್ ಟೈಮಲ್ಲಿ. 6:30ಗೆ ಕ್ಲೋಸಿಂಗ್ ಟೈಮು ಈವ್ನಿಂಗು. ಸೊ ನೋಡಿ, ಇವಾಗ ಬೃಂದಾವನ ನೋಡಿ. ಮುಂಚೆ ಎಲ್ಲ ಗ್ರಿಲ್ಲೆಲ್ಲ ಇರಲಿಲ್ಲ, ಇವಾಗ ಸುತ್ತ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ. ಕಲ್ಲು ಮಾತ್ರ ಇತ್ತು, ಇವಾಗ ಬೆಳ್ಳಿಲೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ತೋರಿಸಿದ್ದೀನಿ, ಆದಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ ಸುತ್ತಮುತ್ತ ಎಲ್ಲ ಹೇಗಿದೆ ರಾಯರ ದೇವಸ್ಥಾನ. ನೀವು ಕೂಡ ಬಂದು ವಿಸಿಟ್ ಮಾಡಿ.
ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ವೀಡಿಯೋಸು. ನಾನು ವೀಡಿಯೋ ಮಾಡ್ಕೊಂಡು ಅಲ್ಲೇ ಸುತ್ತಮುತ್ತ ಹೇಗಿದೆ ಅಂತೇಳಿ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ. ಆಮೇಲೆ ಇಲ್ಲಿ ಕೂತಿರೋ ಆಂಟಿ ವೀಡಿಯೋ ಮಾಡಬೇಡ ಅಂತ ಹೇಳಿದ್ರು. ಆ್ಯಕ್ಚುಲಿ ಒಳಗಡೆ ವೀಡಿಯೋನೇ ಮಾಡೋಂಗಿಲ್ಲ, ಒಳಗಡೆನೂ ಯಾರೂ ಇರಲಿಲ್ಲ ಅಂತೇಳಿ ವೀಡಿಯೋ ಮಾಡ್ಕೊಂಡಿದ್ದು. ಇಲ್ಲಿ ಸಣ್ಣದು ಅಂಗಡಿ ಇಟ್ಕೊಂಡಿದ್ದಾರೆ, ಅಲ್ಲಿ ಶಿವದ ವಿಗ್ರಹ ಆಗಿರ್ಬೋದು. ನಮ್ಮ ಮನೇಲೂ ರಾಘವೇಂದ್ರನ ವಿಗ್ರಹ ಇದೆ. ನಾನು ವೀಡಿಯೋದಲ್ಲಿ ಅಬ್ಸರ್ವ್ ಮಾಡಿದರೆ ನಮ್ಮ ಮನೆ ದೇವ್ರ ಮನೆ ನೀವು ನೋಡ್ಬೋದು, ಚಿಕ್ಕದು ವಿಗ್ರಹ ತೊಗೊಂಬಂದು ನನ್ನ ತಂಗಿ ಇಟ್ಟಿದ್ದಾಳೆ ರಾಯರದು ವಿಗ್ರಹನ. ಅವಳಿಗೆ ರಾಯರ್ ಅಂದರೆ ತುಂಬ ಇಷ್ಟ, ಅದಕ್ಕೋಸ್ಕರ ಅವಳು ಕೂಡ ಇಟ್ಟಿದ್ದಾಳೆ. ನೋಡಿ ನಾನು ರಾಯರ್ ಹೆಂಗೆ ಕರ್ಸ್ಕೊಂಡಿದ್ದಾನೆ ವೀಡಿಯೋ ಮಾಡೋಕ್ಕೋಸ್ಕರ. ನನಗಂತೂ ತುಂಬ ಖುಷಿ ಆಯಿತು, ಒಳ್ಳೆ ಮೈಂಡ್ ಫ್ರೆಶ್ ಆಯಿತು ನನಗೆ, ಏನೋ ಒಂಥರ ಖುಷಿ ಆಯಿತು. ಹಾಗೆ ತುಂಬ ಐಟಮ್ಸ್ಗಳಾಗಿರ್ಬೋದು ಎಲ್ಲ ಇಕ್ಕಿದ್ರು, ಅಂದರೆ ತಿಂಡಿ ಐಟಮ್ಸ್ಗಳಾಗಿರ್ಬೋದು ತುಂಬ ಕಾಸ್ಟ್ಲಿ. ಇಲ್ಲಿ ಕಾಸ್ಟ್ಲಿ ನಾನು ಏನೂ ತೊಗೊಳಕ್ಕೆ ಹೋಗಿಲ್ಲ, ಸುಮ್ಮನೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ವೀಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿರೋದು. ರಾಘವೇಂದ್ರ ಫೋಟೋಗಳಾಗಿರ್ಬೋದು ಎಲ್ಲ ಇಲ್ಲೇ ತೊಗೋಬೋದು, ಕುಂಕುಮ ಗಂಧ ಎಲ್ಲ ಸಿಗುತ್ತೆ ಇಲ್ಲಿ. ಇಷ್ಟನ್ನೇ ಸ್ಟಾಪ್ ಮಾಡಿಬಿಟ್ಟೆ, ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳ್ಬಿಟ್ರು. ಆಮೇಲೆ ಭಗವದ್ಗೀತೆ ಬುಕ್ಗಳು, ರಾಘವೇಂದ್ರ ಬಗ್ಗೆ ಬುಕ್ಸು ಎಲ್ಲ ಸಿಗುತ್ತೆ, ಎಲ್ಲನೂ ತೊಗೋಬೋದು. ಇಲ್ಲಿಂದನೇ ವೀಡಿಯೋ ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತೇಳಿ ಅಲ್ಲೇ ಕ್ಯಾಮ್ರಾ ಹಾಕಿದ್ದೀರಿ, ನೀವು ವೀಡಿಯೋನ ಶೂಟ್ ಮಾಡಬಾರ್ದು ಅಂತೇಳಿ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ನಾನೇ ವೀಡಿಯೋ ಮಾಡ್ಕೊಂಡಿದ್ದು, ಬೇರೆ ಯೂಟ್ಯೂಬರ್ಸ್ ಯಾರೂ ಅಲ್ಲ ಅಂಗಡಿ ಒಳಗಡೆ ಎಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಎಲ್ಲ ಕಡೆ ಬೋಲ್ಡ್ ಹಾಕಿದ್ದೀರಿ, ವೀಡಿಯೋ ಮಾಡ್ಕೋಬೇಡಿ ಅಂತ ಹೇಳಿದ್ರು. ಆಮೇಲೆ ನಾನು ಅವರು ಹೋಗ್ತಾ ಇದ್ದಂಗೆ ಮತ್ತೆ ವೀಡಿಯೋ ಕ್ಯಾಮ್ರಾ ಆನ್ ಮಾಡಿ ವೀಡಿಯೋ ಶೂಟ್ ಮಾಡೋಕ್ಕೆ ನಿಮಗೋಸ್ಕರ ಟ್ರೈ ಮಾಡಿದ್ದೀನಿ. ಇಲ್ಲಿ ಒಂದು ಗುಡಿ ಇದೆ, ಅದನ್ನು ಕೂಡ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಬೋಲ್ಡ್ ಮುಚ್ಚಿಬಿಟ್ಟಿದ್ದಾರೆ. ಹಾಗೆ ನಾನು ಇಲ್ಲೇನೆ ಗ್ರಿಲ್ಲಿಂದ ಆಚೆನೇ ವೀಡಿಯೋ ಮಾಡ್ಕೊಂಡಿದ್ದೀನಿ. ಈ ದೇವ್ರು ಬಂದು ಇದೇ ದೇವಸ್ಥಾನದೊಳಗಡೆ ಇದು ಒಂದು ದೇವ್ರ ಗುಡಿ ಇದೆ. ಇದು ವಲ್ಲಿ ಮತ್ತು ಶ್ರೀ ಕಲ್ಪಾವತಿ ಅಮ್ಮನವರ ಗುಡಿ. ಇದು ಕೂಡ ದೇವಸ್ಥಾನದೊಳಗಡೆ ಮುಂಚೆ ಎಲ್ಲ ಇದು ಹಂಗೆ ಇತ್ತು, ಇವಾಗ ಗ್ರಿಲ್ಲೆಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಕೊಳ್ಳಿ, ಇದು ಗೇಟೆಲ್ಲ ಹಾಕ್ಬಿಟ್ಟಿದ್ದು, ಸೊ ಅಲ್ಲಿಂದನೇ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ವಲ್ಲಿ ಮತ್ತು ಶ್ರೀ ಕಲ್ಪಾವತಿ ಅಮ್ಮನವರ ದೇವಸ್ಥಾನ, ಅದು ಒಂದು ಚೆನ್ನಾಗೇ ಮಾಡಿದ್ದಾರೆ. ಅಲ್ಲಿಗೂ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಇವಾಗ ಈಚೆ ಬಂದು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡೆ, ಸುತ್ತ ಎಲ್ಲ ಹೇಗಿತ್ತು ಅಂತ ಹೇಳಿ. ಇವಾಗ ವೀಡಿಯೋ ಸ್ಟಾಪ್ ಮಾಡಿಬಿಡಿ ಅಂತ ಹೇಳಿದ್ರು. ಇವಾಗ ಈಚೆ ಹೇಗಿದೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಅಲ್ಲಿ ಸುತ್ತಮುತ್ತ ಹೆಂಗಿದೆ ರಾಯರ ಮಠದಲ್ಲಿ ಸುತ್ತಮುತ್ತ ಹೇಗಿದೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ. ಇಲ್ಲಿ ಗುರುವಾರದೊತ್ತು ಭಾನುವಾರದೊತ್ತು ಬೆಳಗ್ಗೆ ಮತ್ತು ಸಾಯಂಕಾಲ ಪ್ರಸಾದ ಕೊಡ್ತಾ ಇರ್ತಾರೆ. ಯಾವಾಗೂ ಪ್ರಸಾದ ಕೊಡ್ತಾ ಇರ್ತಾರೆ. ಪೊಂಗಲ್ ಆಗಿರ್ಬೋದು, ಸಿಹಿ ಪೊಂಗಲ್ಲು, ಖಾರ ಪೊಂಗಲ್ ಎಲ್ಲ ಕೊಡ್ತಾ ಇರ್ತಾರೆ ನೋಡಿ. ಇಲ್ಲೇ ನಾನು ಡೋರ್ನ ತೋರಿಸ್ತಾ ಇದ್ದೀನಲ್ಲ, ವೈಟ್ ಕಲರ್ ಗೇಟು, ಅಲ್ಲೇ ಕೊಡ್ತಾ ಇರ್ತಾರೆ. ಇಲ್ಲಿ ಸುತ್ತಮುತ್ತ ಎಲ್ಲ ಚೆನ್ನಾಗಿ ಗಿಡಗಳಾಗಿರ್ಬೋದು, ಏನೇನೋ ಗಿಡಗಳೆಲ್ಲ ಹಾಕಿದ್ರು, ಹೂವದ ಗಿಡಗಳಾಗಿರ್ಬೋದು ಎಲ್ಲನೂ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ನೋಡಿ ಇಲ್ಲೇನೇ ಊಟ ಎಲ್ಲ ಕೊಡೋದು ನೋಡಿ, ಹೂವದ ಗಿಡಗಳಾಗಿರ್ಬೋದು ಎಲ್ಲನೂ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು. ಸುತ್ತಮುತ್ತನೂ ಯಾವ್ದಾರ ದೇವಸ್ಥಾನಕ್ಕೆ ಹೋದರೂ ಸುತ್ತಮುತ್ತನೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬರಬೇಕು. ಹಾಗೆ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಎಲ್ಲನೂ ಕೂಡ ಇದೆ. ಹಾಗೆ ಇಲ್ಲಿ ಕೈ ತೊಳೆಯೋಕ್ಕೆ ನಾವೇ ತಟ್ಟೆ ತೊಗೊಂಡೋಗಿ ತಿಂದು ಮತ್ತು ತಟ್ಟೆ ತೊಗೊಂಬಂದು ನಾವೇ ತೊಳೆದು ವಾಶ್ ಮಾಡಿ ಇಡಬೇಕು. ಇಲ್ಲಿ ರೂಲ್ಸು. ರಾಯರ ಮಠದಲ್ಲಿ ಪ್ರಸಾದನ ನಾವೇ ಈಸ್ಕೊಂಡು ತಟ್ಟೆ ಎಲ್ಲ ತೊಳೆದು ಕ್ಲೀನಾಗಿ ಹೋಗಬೇಕು. ಇನ್ನು ಮುಂದೆ ಎಲ್ಲ ಹೇಗಿದೆ ಅಂತ ಹೇಳಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋದೆ ನಾನು. ಫುಲ್ಲು ಕಂಪ್ಲೀಟಾಗಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ಹೇಳಿ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮಿಸ್ ಮಾಡ್ದಿರ ನೋಡಿ, ಅಡಿಕೆ ತೋಟ ಎಲ್ಲ ಇತ್ತು ಇಲ್ಲಿ ಸುತ್ತಮುತ್ತ. ಹಸುಗಳನ್ನೆಲ್ಲ ಸಾಕಿದ್ರು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ನಾನು 1 ಅವರ್ ಟೈಮ್ ಸ್ಪೆಂಡ್ ಮಾಡಿದೆ. ನೀವು ಕೂಡ ಬಂದು ಟೈಮ್ ಸ್ಪೆಂಡ್ ಮಾಡಿ. ಗುರುವಾರದ ತುಂಬ ರಶ್ ಇರುತ್ತೆ, ನಾನು ಇಷ್ಟು ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಿಮಗೋಸ್ಕರನೇ ಬುಧವಾರ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗ್ 10:30ಗೆ ಅಪ್ಲೋಡ್ ಆಗುತ್ತೆ ಗುರುವಾರ. ಪ್ಲೀಸ್ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಟಾಯ್ಲೆಟ್ ಫೆಸಿಲಿಟಿ ಕೂಡ ಇದೆ, ಮುಂಚೆ ಎಲ್ಲ ಇರಲಿಲ್ಲ. ಇಲ್ಲಿ ಲೇಡೀಸ್ಗಾಗಿರ್ಬೋದು ಜೆಂಟ್ಸ್ಗಾಗಿರ್ಬೋದು ಇಬ್ರಿಗೂ ಕೂಡ ಟಾಯ್ಲೆಟ್ಸ್ ಫೆಸಿಲಿಟಿ ಎಲ್ಲ ಕೂಡ ಇದೆ, ಮುಂಚೆ ಎಲ್ಲ ಇರಲಿಲ್ಲ. ಮತ್ತು ಫೀಡಿಂಗ್ಸ್ ಮದರ್ಸ್ಗೂ ಕೂಡ ಒಂದು ರೂಮ್ ಇದೆ ಫೀಡ್ ಮಾಡೋಕ್ಕೆ ಅಂತ ಹೇಳಿ ದೇವಸ್ಥಾನದೊಳಗಡೆ ಚಿಕ್ಕದಾಗಿ ಮಾಡಿದ್ದಾರೆ. ಅದು ಕೂಡ ವೀಡಿಯೋದಲ್ಲಿ ನೋಡ್ಬೋದು, ಅದು ಕೂಡ ಕ್ಯಾಪ್ಚರ್ ಆಗಿದೆ. ಹಾಗೆ ಇಲ್ಲಿ ಫುಲ್ಲು ನೋಡಿ ಸುತ್ತಮುತ್ತ ಎಲ್ಲ ಗಿಡಗಳು. ಹಾಗೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳಿ ತೊಗೊಂಡೆ. ಫುಲ್ ಕಂಪ್ಲೀಟ್ ರಾಯರ ಮಠದ ವೀಡಿಯೋನ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ರಾಯರ ಮಠ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಬಾಬಾನೂ ಕೂಡ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ, ಬಾಬಾ ದೇವಸ್ಥಾನವನ್ನು. ಹಾಗೆ ಬಾಬಾ ದೇವಸ್ಥಾನಕ್ಕೂ ಒಂದು ದಿವಸ ಹೋಗ್ತೀನಿ, ಒಂದು ದಿವಸ ಹೋಗಿ ವೀಡಿಯೋ ಮಾಡ್ತೀನಿ. ರಾಘವೇಂದ್ರ ದೇವಸ್ಥಾನ ಹೇಗಿದೆ ಅಂತೇಳಿ ಗುರುವಾರ ಟೈಮಲ್ಲಿ ವೀಡಿಯೋ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಮಿನಿ ಮಂತ್ರಾಲಯ ಅಂತಲೇ ಹೇಳ್ಬೋದು, ಕಾಮಧೇನು ಕ್ಷೇತ್ರ ಅಂತ ಹೇಳ್ಬೋದು. ರಾಯರು ನಿಮಗೂ ಕೂಡ ಎಲ್ಲ ಒಳ್ಳೇದು ಮಾಡಲಿ, ನನಗೂ ಒಳ್ಳೇದಾಗಲಿ ಅಂತ ಹೇಳಿ ವೀಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಪ್ಲೀಸ್ ಎಲ್ಲ ಬಂದು ವಿಸಿಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಯಾವ ರೀತಿ ವೀಡಿಯೋ ಮಾಡಿದ್ದೀನಿ, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್.